Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇದೊಂದು ಐತಿಹಾಸಿಕ ಕಾರ್ಯಕರ್ತರ ಗೆಲುವು. ನೂತನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿರುವಂತ ಮಾತಿದೊಂದೇ, ಇದೊಂದು ಐತಿಹಾಸಿಕ ಕಾರ್ಯಕರ್ತರ ಗೆಲುವು, ನನ್ನ ಗೆಲುವಲ್ಲ, ಇದು ಕಾರ್ಯಕರ್ತರ ಗೆಲುವು ಅಂತ ನೂತನ ಸಂಸದ ಮಂಜುನಾಥ್ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಿದ್ರು. ಗೆಲುವು ಕಾರ್ಯಕರ್ತರು ಮತದಾರರಿಗೆ ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ಈ ಗೆಲುವು ನನ್ನದಲ್ಲ, ಕಾರ್ಯಕರ್ತರು ಹಾಗೆ ಮತದಾರರಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಆರೋಗ್ಯ, ಕೃಷಿ, ಶಿಕ್ಷಣ ಕ್ಷೇತ್ರದಲ್ಲಿ ಗಮನ ಹರಿಸ್ತೀನಿ ಅಂತ ನೂತನ ಸಂಸದ ಮಂಜುನಾಥ್ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಇವಾಗ ಇದೊಂದು ನಿಜವಾಗ್ಲೂ ಒಂದು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಐತಿಹಾಸಿಕ ಗೆಲುವು, ಸಂತೋಷ ಆಗಿದೆ. ಇದು ಕಾರ್ಯಕರ್ತರ ಗೆಲುವು. JDS ಮತ್ತು BJP ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಮಾಡಿದರು. ಹೀಗಾಗಿ ಈ ಗೆಲುವನ್ನು ನಾನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪ್ರೀತಿಯ ಮತದಾರರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ. ಈಗ ನಮಗೆ ಬಹಳ ಮುಖ್ಯವಾದಂಥ ಕ್ಷೇತ್ರ ಒಂದು ಆರೋಗ್ಯ ಕ್ಷೇತ್ರ ಇದೆ, ಶಿಕ್ಷಣ ಕ್ಷೇತ್ರ ಇದೆ, ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಇದೆ. ನಂತರ ಕೃಷಿ ಮತ್ತು ರೈತರ ಸಮಸ್ಯೆಗಳು, ಕುಡಿಯುವ ನೀರಿನ ಸಮಸ್ಯೆ ಇದೆಲ್ಲ ಇದೆ. ಇದನ್ನೆಲ್ಲ ಸಮಗ್ರವಾಗಿ ಇದಕ್ಕೆ ರೂಪುರೇಷೆಗಳನ್ನು ಅದಕ್ಕೆಲ್ಲ ಒಂದು ಪಟ್ಟಿ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರೋಣ. 234 ಸೀಟ್ ಗೆದ್ದು ಇಂಡಿಯಾ ಒಕ್ಕೂಟ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಎಲ್ಲೆಲ್ಲೂ ಕೂಡ ಇದರದೇ ಮಾತು. 234 ಸೀಟ್ಗಳನ್ನ ಗೆದ್ದಿದೆ ಅಚ್ಚರಿ. ದಿಲ್ಲಿ ಗೆದ್ದುಗೆ ಇರೋದಕ್ಕೆ ಶುರುವಾಗಿದೆ ಇಂಡಿಯಾ ಗೇಮ್. ಇಂದು ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ದೆಹಲಿಯಲ್ಲಿ ಸಂಜೆ ಇಂಡಿಯಾ ಮೈತ್ರಿಕೂಟದ ಸಭೆ ಕೂಡ ನಡೆಸಲಾಗ್ತಾ ಇದೆ. ಸ್ಟಾಲಿನ್, ಮಮತಾ, ಅಖಿಲೇಶ್, ತೇಜಸ್ವಿ ಯಾದವ್ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿರ್ತಾರೆ. ಮಮತಾ, ಉದ್ಧವ್ ಠಾಕ್ರೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರ ರಚನೆ ಸಾಧ್ಯತೆ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ನಿತೀಶ್, ಚಂದ್ರಬಾಬು ನಾಯ್ಡು ಸೆಳೆಯುವ ಬಗ್ಗೆ ಕೂಡ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಅವರನ್ನ ಯಾವ ರೀತಿ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಇಬ್ಬರ ಜೊತೆ ಶರದ್ ಪವಾರ್ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಯಾವುದೇ ನಿರ್ಧಾರವನ್ನ ತಿಳಿಸಿಲ್ಲ ಇಲ್ಲಿವರೆಗೂ ಕೂಡ ಇಬ್ಬರು ನಾಯಕರು. ಒಂದ್ ಕಡೆ ಇಂಡಿಯಾ ಮೈತ್ರಿಕೂಟ ಕೂಡ ಈಗಾಗಲೇ ಸಖತ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅಧಿಕಾರದ ಚುಕ್ಕಾಣಿಯನ್ನ ನಾವೇ ಈ ಬಾರಿ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂಡಿಯಾ ಒಕ್ಕೂಟ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗಾಗಲೇ ಹಲವು ನಾಯಕರೊಟ್ಟಿಗೆ ಈಗಾಗಲೇ ಮಾತುಕತೆಯನ್ನು ನಡೆಸಿ ಸಭೆ ಮೇಲೆ ಸಭೆಗಳನ್ನು ಮಾಡಲಾಗ್ತಾ ಇದೆ. ಒಂದಷ್ಟು ಆಫರ್ಗಳನ್ನು ಕೂಡ ಕೊಡಲಾಗ್ತಾ ಇದೆ. ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.